ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 10 o'clock ಆಗಿದೆ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಳ್ಬೇಕು ಅಂದರೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋ ಮನಸ್ಸೇ ಇರಲಿಲ್ಲ. ಇವತ್ತು ವ್ಲಾಗೇ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಮಮ್ಮಿ ಏನಕ್ಕೆ ಒಂದಿನ ವ್ಲಾಗ್ ಮಾಡೋದು, ಒಂದಿನ ವ್ಲಾಗ್ ಮಾಡದೇ ಇರೋದು ಮಾಡ್ತೀಯಾ, ಡೈಲಿ ವ್ಲಾಗ್ ಮಾಡು, ಡೈಲಿ ರೂಟೀನ್ ತೋರಿಸ್ತೀನಿ ಅಂತ ಹೇಳಿದ್ಯಾ ಅಂದಮೇಲೆ ನೀನು ಖುಷಿಯಾಗಿ ಇರೋವಂಥ ದಿನ ಮಾತ್ರ ವ್ಲಾಗ್ ಮಾಡಿ ಹಾಕೋದಲ್ಲ. ನೀನು ಡೈಲಿ ಯಾವ ಥರ ಇರ್ತೀಯ, ಖುಷಿಯಾಗಿರ್ತೀಯ, ಸ್ಯಾಡಾಗಿರ್ತೀಯ, ಅವನ್ನೆಲ್ಲ ವ್ಲಾಗ್ ಮಾಡಿ ಹಾಕಬೇಕು, ಅದೇ ಡೈಲಿ ವ್ಲಾಗ್ ಅಂತ ಹೇಳಿದರು. ಬಟ್ ನನ್ನ ಇಂಟೆನ್ಷನ್ ಏನಿತ್ತು ಗೊತ್ತಾ, ಆದಷ್ಟು ನಾವು ಖುಷಿಯಾಗಿರೋದನ್ನೇ ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಡೈಲಿ ವ್ಲಾಗಲ್ಲಿ ಅದು ಆಗಲ್ಲ. ಯಾಕಂದರೆ ಒಂದಿನ ಖುಷಿಯಾಗಿರ್ತೀವಿ, ಇನ್ನೊಂದು ದಿನ ಸ್ಯಾಡಾಗಿರ್ತೀವಿ, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಖುಷಿಯಾಗಿರೋದೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಹೇಳಬೇಕು ಅಂದರೆ ಇವತ್ತು ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಡೈಲಿ ವ್ಲಾಗ್ ಹಾಕ್ತೀನಿ ಅಂತ ಹೇಳಾದ್ಮೇಲೆ ನಾವು ಡೈಲಿ ಖುಷಿಯಾಗಿರಲಿ ಬಿಡಲಿ, ಅದನ್ನು ವ್ಲಾಗ್ ಮಾಡಿ ಹಾಕಬೇಕು ಅಲ್ವಾ. ಮಮ್ಮಿನೂ ಹಂಗೆ ಅಂದರು, ನೀನು ಯಾವ ಥರ ಇರ್ತೀಯೋ ಡೈಲಿ ಅದನ್ನು ವೀಡಿಯೋ ಮಾಡಿ ಹಾಕೋ, ಖುಷಿಯಾಗಿರೋದೇ ಹಾಕಬೇಕು ಅಂತೇನಿಲ್ಲ ಅಂತ. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು ಈ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಐ ಥಿಂಕ್ ಈ ವ್ಲಾಗ್ ಮಿನಿ ವ್ಲಾಗ್ ಆಗ್ಬೋದು. ಬನ್ನಿ ಮಮ್ಮಿ ಏನು ಮಾಡ್ತೀರ ನೋಡೋಣ. ಮಮ್ಮಿ ಏನು ಮಾಡ್ತಿದ್ದೀರಾ? ಮೆಂತ್ಯ ಪಲಾವ್ ಮಾಡಿದ್ದೀನಿ. ಮೆಂತ್ಯ ಪಲಾವ್ ನಿಂಗೆ ಇಷ್ಟ ಆಗಲ್ವಾ? ಇಷ್ಟ ಮೆಂತ್ಯ ಪಲಾವ್. ಆಲ್ಮೋಸ್ಟ್ ರೈಸ್ ಐಟಮೆಲ್ಲ ಇಷ್ಟನೇ. ಮೆಂತ್ಯ ಪಲಾವ್ ಮಾಡ್ತೀನಿ, ಇವಾಗ ಬೋಂಡ ಮಾಡ್ತೀನಿ. ಆಯಿತು, ಮೆಂತ್ಯ ಪಲಾವ್ ಆಗಿದೆ. ಬಿಸಿ ಬಿಸಿ ಸ್ವಲ್ಪ ಅಳ್ಕೋಬೇಕಷ್ಟೇ. ಮಮ್ಮಿ ಅಡುಗೆ ಮಾಡ್ತಿದ್ದಾರೆ. ಅವ್ರು ಅಡುಗೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಹೊರಗಡೆ ಕುತ್ಕೊಳ್ಳೋಣ, ಗಾಳಿಗೆ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ಸಮಾಧಾನ ಆಗುತ್ತೆ ಮನಸ್ಸಿಗೆ ಅಂತ ಕೂತ್ಕೊಂಡಿದ್ದೀನಿ. ಅದು ಕೆಳಗಡೆ ಮನೆಯವರು ಬಟ್ಟೆ ಒಗ್ದಿದ್ರು, ಒಣಗಾಕಿದ್ದಾರೆ. ನಮ್ಮವೆಲ್ಲ ಬಟ್ಟೆ ಸುಮ್ಮನೆ ಕೂತ್ಕೊಂಡೆ. ಸ್ವಲ್ಪ ಗಾಳಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ, ತಣ್ಣ ಗಾಳಿ ಬೀಸುತ್ತಲ್ಲ ಹೊರಗಡೆ ಕೂತ್ಕೊಂಡ್ರೆ. ಇಲ್ಲಿ ಯಾರೋ ಬಟ್ಟೆ ಒಗಿತಾ ಇದ್ದಾರೆ ಕೆಳಗಡೆ ಮನೆಯವರು. ನಿಮಗೆ ಒಂದು ವಿಷಯ ಹೇಳಬೇಕು ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನಂದರೆ ಮೋಸ್ಟ್ಲಿ ನಿಮಗೆ ಗೊತ್ತು ಅನಿಸುತ್ತೆ, ದೊಡ್ಡವರು ಒಂದು ಮಾತು ಹೇಳಿದ್ದಾರೆ. ಏನಂದರೆ ದುಃಖದಲ್ಲಿ ಯಾವತ್ತೂ ನಿರ್ಧಾರ ತಗೋಬಾರ್ದು, ಕೋಪದಲ್ಲಿ ಯಾವತ್ತೂ ಮಾತಾಡಬಾರ್ದು, ಮತ್ತು ಖುಷಿಯಾಗಿದ್ದಾಗ ಯಾರಿಗೂ ಮಾತು ಕೊಡಬಾರ್ದು ಅಂತ. ಆ ಪಾಲಿಸಿನ ನಾನು ಫಾಲೋ ಮಾಡ್ತೀನಿ. ಯಾಕಂದರೆ ಅದು ಕೂಡ ನಿಜಾನೇ ಅಲ್ವಾ. ನಾವು ದುಃಖದಲ್ಲಿದ್ದಾಗ ಯಾವತ್ತೂ ನಿರ್ಧಾರ ತಗೊಳಕ್ಕೆ ಹೋಗಬಾರ್ದು. ವಿತ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನನಗೂ ಎಷ್ಟೊಂದು ಸತಿ ಅನಿಸ್ತಿದೆ ದುಃಖದಲ್ಲಿದ್ದಾಗ ಯಾಕಾದರೂ ಬದುಕಿದ್ದೀನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಬಟ್ ಆಗಿನ ಕ್ಷಣ ಮಾತ್ರ ಆ ದುಃಖದಲ್ಲಿದ್ದಾಗ ಆ ಥರ ಅನಿಸುತ್ತೆ. ಬಟ್ 2-3 hours ಆದಮೇಲೆ ನೆಕ್ಸ್ಟ್ ನಮಗೆ ಆಶ್ಚರ್ಯ ಆಗುತ್ತೆ, ನಾನು ಆ ಥರ ಯೋಚನೆ ಮಾಡಿದ್ದು, ಅವಾಗ ಎಷ್ಟು ಅಳ್ತಿದ್ದೆ, ಎಷ್ಟು ಯಾಕಾದರೂ ಬದುಕಿನೋ, ಬೇಡವೇ ಬೇಡ ಈ ಜೀವನ ಅನಿಸ್ಬಿಡ್ತು. ಬಟ್ ಆಗಿನ ಕ್ಷಣದಲ್ಲಿ ನಾನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ರೆ ಏನು ಪಾಡಿತ್ತು ಅನ್ನೋ ಥರ ನಾನು ಅನಿಸಿದೆ ಎಷ್ಟೊಂದು ಸತಿ. ಅದಕ್ಕೆ ಆಲ್ಮೋಸ್ಟ್ ನಾನು ದುಃಖದಲ್ಲಿದ್ದಾಗ ಏನೂ ಡಿಸೈಡ್ ಮಾಡೋಕ್ಕೆ ಹೋಗಲ್ಲ. ಬಟ್ ಡಿಸಿಷನ್ ಬಂದುಬಿಡುತ್ತೆ, ಅಪ್ಪ ಯಾಕೆ ಏನಿದು ಜೀವನ, ಬೇಡವೇ ಬೇಡ ಅನಿಸ್ಬಿಡುತ್ತೆ. ಬಟ್ ದುಃಖದಲ್ಲಿ ಯಾವತ್ತೂ ನಿರ್ಧಾರ ತಗೋಬಾರ್ದು. ನಿಮಗೂ ಹೇಳ್ತಾ ಇದ್ದೀನಿ, ನೀವು ಕೂಡ ದುಃಖದಲ್ಲಿ ಯಾವತ್ತೂ ನಿರ್ಧಾರ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಕೋಪದಲ್ಲಿದ್ದಾಗ ಯಾವತ್ತೂ ಮಾತಾಡೋಕ್ಕೆ ಹೋಗಬಾರ್ದು. ಕೋಪದಲ್ಲಿದ್ದಾಗ ಒಂದು ಕೋಪ ಏನೇನು ಮಾತಾಡ್ಸುತ್ತೋ ಗೊತ್ತೇ ಆಗಲ್ಲ. ಬೈದ್ಬಿಡ್ತೀವಿ ಯಾರನ್ನೇ ಆಗಲಿ. ಎಷ್ಟೊಂದು ಸತಿ ಬೈದ್ಬಿಟ್ಟಿರ್ತೀನಿ, ಆಮೇಲೆ ಅಯ್ಯೋ ಬೈದ್ಬಿಟ್ನಲ್ಲ ಅಂತ ಒಂದು ಗಿಲ್ಟ್ ಫೀಲ್ ಆಗುತ್ತೆ. ಆದರೆ ನಾವು ಕೋಪದಲ್ಲಿ ಮಾತಾಡೋಂಥ ಮಾತುಗಳು ನಮಗೇನು ಅನಿಸಲ್ಲ. ಬಟ್ ಯಾರು ಅನಿಸ್ಕೊಂಡಿರ್ತಾರಲ್ಲ ಅವರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ನಾವು ಆಡೋವಂಥ ಪ್ರತಿಯೊಂದು ಮಾತು ಕೂಡ ಅವ್ರ ಮನಸ್ಸಿಗೆ ಚುಚ್ಚುತ್ತೆ. ಅದಕ್ಕೆ ಕೋಪದಲ್ಲಿ ಯಾವತ್ತೂ ಯಾರಿಗೂ ಮಾತೇ ಆಡೋಕ್ಕೆ ಹೋಗ್ಬಾರ್ದು. ಸೈಲೆಂಟಾಗಿ ಇದ್ಬಿಟ್ರೆ ಎಷ್ಟೋ ವಾಸಿ. ಯಾಕಂದರೆ ಕೋಪ ಒಂದು 1 hour ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ. ಬಟ್ ಆ ಕೋಪದಲ್ಲಿ ಆಡಿದಂಥ ನಾವು ಮಾತುಗಳು ಇರ್ತಾವಲ್ವ, ಅವಂತೂ ಕೊನೆವರೆಗೂ, ನಮ್ಮ ಕೊನೆ ಉಸಿರು ಇರೋವರೆಗೂ, ಮತ್ತು ಯಾರು ಅನಿಸ್ಕೊಂಡಿರ್ತಾರಲ್ವ ಮಾತು, ಯಾರು ಬೈಸ್ಕೊಂಡಿರ್ತಾರಲ್ಲ ಅವ್ರು ಕೊನೆ ಉಸಿರು ಇರೋವರೆಗೂ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಕೋಪದಲ್ಲಿ ಆದಷ್ಟು ಮಾತೇ ಆಡೋಕ್ಕೆ ಹೋಗ್ಬಾರ್ದು. ಮತ್ತು ಖುಷಿಯಲ್ಲಿದ್ದಾಗ ಮಾತು ಕೊಡೋಕ್ಕೆ ಹೋಗಬಾರ್ದು. ಖುಷಿಯಲ್ಲಿದ್ದಾಗ ಮಾತು ಕೊಟ್ಬಿಡ್ತೀವಿ ಹಾಗೆ ಹೀಗೆ ಅಂತ. ಬಟ್ ಆಮೇಲೆ ಅಯ್ಯೋ ಯಾಕಾದರೂ ಮಾತು ಕೊಟ್ಬಿಟ್ನೋ, ಇವಾಗ ಕೆಲಸ ಮಾಡೋಕ್ಕಾಗ್ತಿಲ್ಲ, ಆ ಥರ ಇರೋಕ್ಕಾಗ್ತಿಲ್ಲ, ಬಟ್ ಆ ಮಾತು ಕೊಡಬಾರ್ದಾಗಿತ್ತು ಅನ್ನೋ ಒಂದು ಫೀಲ್ ಆಗುತ್ತೆ. ಅದಕ್ಕೆ ಆದಷ್ಟು ಖುಷಿಯಾಗಿದ್ದಾಗ ಯಾರಿಗೂ ಮಾತು ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಈ ವಿಷಯ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನೇ ಹೇಳಬೇಕಾಗಿಲ್ಲ. ಬಟ್ ನನಗೆ ಹೇಳಬೇಕು ಅನ್ನಿಸ್ತು, ಅಕಸ್ಮಾತ್ ಯಾರಿಗೂ ಈ ವಿಷಯ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ, ಇನ್ನೊಂದು ನನಗೂ ಕೂಡ ಮನವರಿಕೆ ಆಗಲಿ ಅಂತ. ಎಷ್ಟೊಂದು ಸತಿ ನಾನು ಇಷ್ಟು ಥಿಂಕ್ ಮಾಡ್ತೀನ, ಈ ಥರ ಹಿಂಗಿರಬೇಕು ಹಂಗಿರಬೇಕು, ದುಃಖದಲ್ಲಿ ಡಿಸಿಷನ್ ತಗೋಬಾರ್ದು, ಕೋಪದಲ್ಲಿ ಮಾತಾಡಬಾರ್ದು, ಮತ್ತು ಖುಷಿಯಲ್ಲಿದ್ದಾಗ ಮಾತು ಕೊಡಬಾರ್ದು ಅಂತ ಇಷ್ಟೆಲ್ಲ ಥಿಂಕ್ ಮಾಡ್ತೀನ. ಬಟ್ ಒಂದೊಂದು ಸತಿ ಒಂದು ಏನು ಸ್ಯಾಡ್ನೆಸ್ ಇರುತ್ತಲ್ಲ, ಏನು ನೋವಿರುತ್ತೆ,
ಆ ನೋವಿನ ಮುಂದೆ ಇವು ಯಾವ ಡಿಸಿಷನ್ನು ನೆನಪೇ ಬರಲ್ಲ. ನಮ್ಮ ಮನಸ್ಸಿಗೆ ಆಗೋಂಥ ನೋವಿನ ಮುಂದೆ ಈ ಮಾತುಗಳು ಇವ್ಯಾವೂ ನೆನಪೇ ಬರಲ್ಲ. ಹೋಗುತ್ತಾ ನನಗೆ ಆಗ್ಬಿಟ್ಟೈತೆ, ನಾವು ಇನ್ನೂ ಯಾರು ಅನುಭವಿಸ್ತಾರೆ ಅನ್ನೋ ಥರ ಫೀಲ್ ಆಗುತ್ತೆ. 2-3 ಅವರ್ ಆದಮೇಲೆ ನೆಕ್ಸ್ಟು ರಿಯಲೈಸ್ ಮಾಡಿಕೊಂಡ್ರೆ ಅವಾಗ ನಮಗೆ ಅರ್ಥ ಆಗುತ್ತೆ. ನಾವು ಯಾವತ್ತೂ ಡಿಸಿಷನ್ ತೊಗೋಬಾರ್ದು. ಈ 3ಕ್ಕೂ ಒಂದೇ ಮಾತು ಹೇಳಬೇಕು ಅಂದರೆ ಸಡನ್ನಾಗಿ ಯಾವುದೇ ಡಿಸಿಷನ್ ತೊಗೋಬಾರ್ದು ಅಷ್ಟೇ. ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಸಡನ್ನಾಗಿ ಯಾವುದೂ ಡಿಸಿಷನ್ ತೊಗೋಬಾರ್ದು ಅನ್ನೋದೊಂದು ಅರ್ಥ ಆಗ್ತಾ ಇರುತ್ತೆ ಅವಾಗವಾಗ ನನಗೆ. ಈಗ ಅರ್ಥ ಆಗಿದೆ ಗೊತ್ತು, ಬಟ್ ಒಂದೊಂದು ಸರ್ತಿ ನಾವು ಸ್ಯಾಡಾಗಿದ್ದಾಗ ಪ್ರತಿ ಸಲವೂ ಈ ಒಂದು ಮಾತು ಅರ್ಥ ಆಗ್ತಾ ಹೋಗುತ್ತೆ. ಯಾಕೋ ಈ ವಿಷಯ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ. ನಮ್ಮ ವೀವರ್ಸಿಗೆ ಅಕಸ್ಮಾತ್ ಯಾರಿಗಾರು ಗೊತ್ತಿಲ್ಲ ಈ ವಿಷಯ ಅಂದರೆ ಅವ್ರಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ, ಮಮ್ಮಿ ತಿಂಡಿ ರೆಡಿ ಮಾಡಿದ್ರು ಅನಿಸುತ್ತೆ. ಹೋಗಿ ತಿಂಡಿ ತಿನ್ನಬೇಕು. ತಿಂಡಿ ತಿಂದಿಲ್ಲ ಅಂದರೆ ಅಷ್ಟೇ ಬೈದ್ಬಿಡ್ತಾರೆ. ಏನು ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ಟೈಮಿಗೆ ಏನು ನಿಂದು ಅವತಾರ ಅಂತ ಬೈತಿರ್ತಾರೆ. ಅದಕ್ಕೆ ಅವ್ರ ಬಲವಂತಕ್ಕಾದ್ರೂ ಸ್ವಲ್ಪ ಹೋಗಿ ಊಟ ಮಾಡಬೇಕು. ಬಸ್ಸು ವೆಹಿಕಲ್ಸ್ ಎಷ್ಟು ಸೌಂಡ್ ಮಾಡ್ತಾವೆ ಗೊತ್ತಾ? ಅದಕ್ಕೆ ಹೊರಗಡೆ ಬಂದು ಕೂತ್ಕೊತೀನಿ. ನನಗಿನ್ನ ಬೇಜಾರಾದಾಗ ಈ ವೆಹಿಕಲ್ ಸೌಂಡು, ನೇಚರು, ಗಾಳಿ ಏನೋ ಒಂಥರ ಇವೆಲ್ಲ ನಮ್ಮ ಒಂದು ಕಾನ್ಸಂಟ್ರೇಟ್ನ ಆ ಕಡೆ ಈ ಕಡೆ ಮಾಡಿಬಿಡ್ತವೆ. ಅವಾಗಾದ್ರೂ ಸ್ವಲ್ಪ ಮೈಂಡು ಆ ಕಡೆ ಈ ಕಡೆ ಡೈವರ್ಟ್ ಆಗುತ್ತಲ್ವ, ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಏನೋ ಅಂತ ಸಮಾಧಾನ ಆಗುತ್ತೆ ಅಂತ ಹೊರಗಡೆ ಬಂದು ಕೂತ್ಕೊತೀನಿ ಬೇಜಾರಾದಾಗೆಲ್ಲ. ಬಟ್ ಇಲ್ಲಿ ಕೋತಿಗಳ ಕಾಟ ಭಾಳ ಭಯ ಆಗುತ್ತೆ ಹೊರಗಡೆ ಕೂತ್ಕೊಳ್ಳೋಕ್ಕೆ. ಎಷ್ಟು ಒಂದು ಹುಡುಗಿಗೆ ಅಲ್ಲಿ ಕಡಿದ್ಬಿಟ್ಟಿತ್ತಂತೆ ಕೋತಿ. ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದು ನೆನ್ನೆ ಕಡ್ದಿತ್ತಂತೆ. ಎಷ್ಟು ಭಯ ಆಯಿತು ಗೊತ್ತಾ, ಅಲ್ಲಿ ಕೂತ್ಕೊಳಕ್ಕೂ ಭಯ ಆಗುತ್ತೆ. ಬಟ್ ನೇಚರ್ ಚೆನ್ನಾಗಿದೆ, ಒಂಥರ ಏನೋ ಒಂಥರ ಹಾಯ್ ಅನಿಸುತ್ತೆ ಕೂತ್ಕೊಂಡ್ರೆ. ಅದಕ್ಕೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಕೂತ್ಕೊಂಡು ಹೋಗ್ತೀನಿ ಅಷ್ಟೇ ಒಳಗೆ. ಮಮ್ಮಿ ಮೆಂತ್ಯ ಬಾತ್ ಮಾಡಿಕೊಟ್ರು, ತಿಂದೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದಲ್ಲಿ ಈ 3 ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಹೇಳಿದಂಥ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಮಾತುಗಳನ್ನ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.